ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರಿ ಅಪ್ಕಮಿಂಗ್ KPSC ಇಂದ ಯಾವ್ದೆಲ್ಲ ನೋಟಿಫಿಕೇಶನ್ ಆಗ್ಬೋದು ಅಂಡ್ ಯಾವುದಕ್ಕೆಲ್ಲ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅಂತ. ಹಾಗಾಗಿ ನಿಮ್ಮ ಮಾಹಿತಿಗಾಗಿ ಇರಲಿ ಅಂತೇಳಿ ಈ ಒಂದು ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ. ಅಂಡ್ ಮತ್ತೆ ಇದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಇನ್ನೆಷ್ಟು ತಿಂಗಳದೆಲ್ಲ ಕೇಳಬೇಡಿ. ಇದು ಜಸ್ಟ್ ನಿಮ್ಮ ಮಾಹಿತಿಗಾಗಿ. ಯಾರೆಲ್ಲ ಈಗ KPSCಯ ಒಂದಿಷ್ಟು ಹುದ್ದೆಗಳನ್ನ ಗುರಿಯಾಗಿ ಇಟ್ಕೊಂಡು ಓದ್ತಾ ಇರ್ತೀರಾ, ಸೊ ಅಂಥವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಒಂದು ಮಾಹಿತಿ. ಅಂಡ್ ಅಪ್ಕಮಿಂಗ್ ಈಗ KPSC ಇಂದ ನಾವು ನೋಟಿಫಿಕೇಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ KS ಕೂಡ ತುಂಬಾ ಈಗ ಎಕ್ಸ್ಪೆಕ್ಟೇಷನ್ ಇದೆ. ಅಪ್ರಾಕ್ಸಿಮೇಟ್ 400+ ವೇಕೆನ್ಸೀಸ್ ಇದೆ. ಸೊ ಇದು ಈಗಿರುವಂತ KS ನೋಟಿಫಿಕೇಶನ್ ಏನಿದೆ ಸಮಸ್ಯೆ ಬಗೆಹರಿದು ಎಲ್ಲವೂ ಕ್ಲಿಯರ್ ಆದ ತಕ್ಷಣ ಹೊಸದಾಗಿ KS ನೋಟಿಫಿಕೇಶನ್ ಮಾಡ್ತಾರೆ. ಅಂಡ್ ಇನ್ನೊಂದು FDA SDA, ಅದರಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇದೆ. ನಿಯರ್ಲಿ 1500+ ವೇಕೆನ್ಸೀಸ್ ಇದೆ. ಸೊ ಯಾವ್ದಾವ್ದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ವಾಣಿಜ್ಯ ತೆರಿಗೆ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ 1500ಕ್ಕೂ ಹೆಚ್ಚು FDA ಮತ್ತು SDA ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಬೀಳುತ್ತೆ KPSC ಇಂದ. ಅದಾದ್ಮೇಲೆ PDO ಇನ್ನೊಂದು ನೋಟಿಫಿಕೇಶನ್ ಕೂಡ ಇದೆ, ಪಾಸಿಬಲ್ ಇದೆ. ಯಾಕೆ ಅಂತಂದ್ರೆ ನಾನು ಇತ್ತೀಚೆಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ, ರಾಜ್ಯದಲ್ಲಿ ಇನ್ನು 900ಕ್ಕೂ ಹೆಚ್ಚು 900+ ಗ್ರಾಮ ಪಂಚಾಯತಿಗಳಲ್ಲಿ PDO ಹುದ್ದೆಗಳು ಖಾಲಿ ಇದೆ. ಈಗಾಗಲೇ ಈ ನೋಟಿಫಿಕೇಶನ್ ಕ್ಲಿಯರ್ ಆದ್ರೂ ಕೂಡ ಇನ್ನಷ್ಟು ಹುದ್ದೆಗಳು ಉಳಿಯುತ್ತೆ. ಸೊ ಹಂಗಾಗಿ ಇನ್ನೊಂದು ನೋಟಿಫಿಕೇಶನ್ ಇದೆ. ಅಂಡ್ ಗ್ರೂಪ್ ಬಿ, ಗ್ರೂಪ್ ಸಿ ಪೋಸ್ಟರ್ಸ್ ಕೂಡ ಹಲವಾರು ಇದೆ. ಅದರ ಜೊತೆ ಮುನ್ಸಿಪಲ್ ಚೀಫ್ ಆಫೀಸರ್ ಗ್ರೇಡ್ 2, ಇದು ಕೂಡ ಹಲವಾರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಅಂಡ್ ಅದಾದ್ಮೇಲೆ CTI ಕೂಡ ಇನ್ನೊಂದು ನೋಟಿಫಿಕೇಶನ್ ಪಾಸಿಬಲ್ ಇದೆ, ಯಾಕಂದ್ರೆ ಇನ್ನಷ್ಟು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದೆ. ಅದಾದ್ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್, ಈ ಬಾರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ. ಹಾಗೇನು ಲೇಬರ್ ಇನ್ಸ್ಪೆಕ್ಟರ್ ಕೂಡ ಇದೆ. ಅಂಡ್ ಅದೆಲ್ಲ ಆದ್ಮೇಲೆ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದು ಕೂಡ ಇದೆ. ಅಂಡ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕೂಡ ಇದೆ. ಅಕೌಂಟ್ ಅಸಿಸ್ಟೆಂಟ್ ಇದೆ. AO ಅಂಡ್ AAO ಅಂದ್ರೆ ಅಗ್ರಿಕಲ್ಚರ್ ಆಫೀಸರ್ದು ಕೂಡ ನೋಟಿಫಿಕೇಶನ್ ಆಗುತ್ತೆ. ಅಂಡ್ ಹಾಸ್ಟೆಲ್ ವಾರ್ಡನ್ಸ್ ಕೂಡ ಇದೆ. ಎಸ್ಪೆಷಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ದು, ಟ್ರೈಬಲ್ ವೆಲ್ಫೇರ್ದು ಮತ್ತು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇಷ್ಟು ಅಂದ್ರೆ ಈ 12 ನೋಟಿಫಿಕೇಶನ್ಗಳನ್ನು ಕೂಡ ನಾವು KPSC ಇಂದ ಅಪ್ಕಮಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಶೇಷವಾಗಿ FDA SDA ಹುದ್ದೆಗಳಿಗೆ ಯಾರು ಓದ್ತಾ ಇದ್ದೀರಾ ನೋಡಿ, ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಈ ಬಾರಿ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಹುದ್ದೆಗಳು, ನಾನಿದು ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು ಅಂದ್ರೆ 1500, ಇದಕ್ಕಿಂತ ಹೆಚ್ಚು ಕೂಡ ಇನ್ನು ಅನುಮೋದನೆ ಸಿಗುವಂತ ಸಾಧ್ಯತೆ ಇದೆ. ಹಾಗಾಗಿ KS ಕೂಡ ಅಷ್ಟೇ 400+ ವೇಕೆನ್ಸೀಸ್ ಇದೆ. ಅಂಡ್ PDO ಕೂಡ ಪಾಸಿಬಲ್ ಇದೆ. ಅದರ ಜೊತೆ CTI ಕೂಡ ಇದೆ. ಅಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತೂ ಶೋರ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಒಟ್ಟಾರೆ ನೋಟಿಫಿಕೇಶನ್ಸ್ಗಳು ಹಾಗೆ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ನಿಮಗೆ ಡೌಟ್ ಇದ್ರೆ ಓದೋದು ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡಿ. ಇಲ್ಲ ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಓದ್ತೀವಿ ಮಾಡ್ಕೊಳ್ತೀವಿ ಅಂತಂದ್ರೆ ಶೋರ್ ಪ್ರಿಪರೇಷನ್ ಮಾಡಿ. ನೋಡಿ, ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನೀವು ನಮಗೆ ಹುದ್ದೆ ಸಿಗುತ್ತೆ ಅನ್ನುವಂಥದ್ದು ಅದು ಕನಸಿನ ಮಾತು. ಯಾಕಂದ್ರೆ ನಿಮ್ಮಂತೆ ಲಕ್ಷಾಂತರ ಜನ ಅಭ್ಯರ್ಥಿಗಳು ತಯಾರಿಯನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ಎಷ್ಟು ಪ್ರಿಪರೇಷನ್ ಮಾಡಿದ್ರು ಕೂಡ ಕಮ್ಮಿನೇ. ಯಾರು ಕೂಡ 100% ಸಿಲೆಬಸ್ ಮುಗಿಸಿ ಕೂತ್ಕೊಂಡಿದ್ದೀನಿ, ರಿವಿಷನ್ ಮಾಡಿದ್ದೀನಿ ಅನ್ನುವಂಥವ್ರು ವಿರಳವಾಗಿ ಸಿಗ್ತಾರೆ. ಹಾಗಾಗಿ ಜಾಸ್ತಿ ಅದ್ರ ಬಗ್ಗೆ ನೋಟಿಫಿಕೇಶನ್ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಮಾಹಿತಿ ಕೊಡೋದಿದೆ, ಮಾಹಿತಿ ಕೊಡ್ತೀನಿ. ಸೊ ಯಾರಿಗೆ ನಂಬಿಕೆ ಇದೆ, ಭರವಸೆ ಇದೆ, ಅವರು ಪ್ರಿಪರೇಷನ್ ಮಾಡಿ. ಭರವಸೆ ಇಲ್ಲ ಅಂತಂದವರು ದಯವಿಟ್ಟು ನೀವು ಏನು ಮಾಡಬೇಕು ಅಂತ ನಿರ್ಧಾರ ಇಟ್ಕೊಂಡಿದ್ರೆ ಸೊ ಅದನ್ನ ಮಾಡಿ. ಯಾಕೆ ಅಂತಂದ್ರೆ ಅಗೇನ್ ಅಂಡ್ ಅಗೇನ್ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಹೆಂಗೆ ಅಂತಂದ್ರೆ ಸರಿಯಾಗಿ ಪ್ರಿಪರೇಷನ್ ಮಾಡಿ ಎಲ್ಲವೂ ತಯಾರಿಯಾಗಿದ್ರು ಕೂಡ ಪರೀಕ್ಷೆಯಲ್ಲಿ ಸಕ್ಸಸ್ ಅನ್ನು ಕಾಣುವಂಥದ್ದು ತುಂಬಾ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಸೊ ಇರುವಂತ ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಪ್ರತಿನಿತ್ಯ ಕೂಡ ವಿಶೇಷವಾದ ಏನೇನು ಮಾಹಿತಿ ಇರುತ್ತೆ, ಸೊ ಯಾವ್ದಾವ್ದು ಅಪ್ಡೇಟ್ಸ್ ಇರುತ್ತೆ, ಎಲ್ಲವನ್ನು ಕೂಡ ನಿಮಗೆ ತಿಳಿಸುವಂತೆ ಕೆಲಸ ಮಾಡ್ತೀನಿ. ಅದನ್ನು ಹೊರತುಪಡಿಸಿ ವೈಯಕ್ತಿಕ ಲಾಭ, ವೈಯಕ್ತಿಕ ಏಳಿಗೆ ಅನ್ನುವಂಥದ್ದು ಯಾವುದೂ ಇಲ್ಲ. ಹಲವಾರು ಜನ ನಾನು ನೋಡ್ತಾ ಇರ್ತೀನಿ ಕೆಲವೊಂದು ಕಮೆಂಟ್ಸ್ಗಳಲ್ಲಿ ನಿಮ್ಮ ವೈಯಕ್ತಿಕ ಲಾಭ ಏನು ಅಂತ ಕೇಳ್ತೀರಾ. ವೈಯಕ್ತಿಕ ಲಾಭ ಅನ್ನುವಂಥದ್ದು ಈ ಒಂದು ವಿಷಯದಲ್ಲಿ ಯಾವತ್ತೂ ಮಾಡ್ಕೊಳ್ಳುವಂಥದ್ದಲ್ಲ, ಅದು ಬೇರೆ ಬೇರೆ ಫೀಲ್ಡ್ಗಳಿದೆ ಅದಕ್ಕೆ. ಬಟ್ ಸದ್ಯಕ್ಕೆ ನೋಡಿ, ಈ 15 ನೋಟಿಫಿಕೇಶನ್ಸ್, ಸೊ ಈ 12 ನೋಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ FDA SDA ತುಂಬಾ ಜನ ಆಸ್ಪಿರೆಂಟ್ಸ್ ಬಹಳ ವರ್ಷಗಳಿಂದ ಕಷ್ಟಪಟ್ಟು ಓದ್ತಾ ಇದ್ದೀರಾ. ಹಾಗಾಗಿ FDA SDA ಹುದ್ದೆಗಳ ಒಂದು ಸಿಲೆಬಸ್ ಆಗಿರ್ಬೋದು, ವೇರಿಯಸ್ ಬುಕ್ ಲಿಸ್ಟ್ ಆಗಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಅಂಡ್ KPSCಯ ಒಂದು ಹಣೆ ಬರ ನಿಮ್ಗೆ ಗೊತ್ತಿದೆ. ಹಾಗಂತ ನಾವು ಸದ್ಯಕ್ಕೆ ಓದೋದನ್ನ ಬಿಟ್ಬಿಡ್ತೀವಿ, ಸಡನ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಶಿಫ್ಟ್ ಆಗ್ತೀವಿ ಅನ್ನೋದಕ್ಕೆ ಆಗಲ್ಲ. ಈಗಾಗಲೇ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ.
ಭಾಷೆಯ ಕೊರತೆ, ಅಲ್ಲಿ ಅದ್ರ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಬೇಕು. ಆ ಎಲ್ಲ ಸಮಯ ಕೊಡುವಷ್ಟರಲ್ಲಿ ಇಲ್ಲೊಂದು ಅಟೆಂಪ್ಟ್ ಕೊಟ್ಟು ಹೋಗೋಣ ಅನ್ನೋಂಥ ಯಾರಿದ್ದೀರಾ ಅಂಥವ್ರು ತಯಾರಿ ಮಾಡಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು.